ಸುತ್ತೂರು ಮಠದ ಆದಿಜಗದ್ಗುರು ಶಿವರಾತ್ರಿ ಈಶ್ವರ ಶಿವಯೋಗಿಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ಜಾತ್ರೆಯ ಪ್ರಚಾರ ಹಾಗೆ ನಾಡಿನ ಜನರನ್ನ ಆಹ್ವಾನಿಸುವಂತ ರಥಯಾತ್ರೆ ಧಾರವಾಡಕ್ಕೆ ಆಗಮಿಸಿತು. ನಗರದ ಕಲಗೇರಿಯ ಶ್ರೀ ಕಲ್ಲೇಶ್ವರ ದೇವಸ್ಥಾನಕ್ಕೆ ಆಗಮಿಸಿದ ರಥವನ್ನ ಗ್ರಾಮದ ಜನರು ಅದ್ಧೂರಿಯಾಗಿ ಸ್ವಾಗತ ಮಾಡಿದ್ರು. ಈ ವೇಳೆ ಗ್ರಾಮದ ಮಹಿಳೆಯರು ಪೂರ್ಣಕುಂಭವನ್ನ ಹೊತ್ತು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸುವ ಮೂಲಕ ರಥಯಾತ್ರೆಗೆ ಪೂಜೆ ಸಲ್ಲಿಸಿ ಭಕ್ತಿ ಭಾವವನ್ನ ಮೆರೆದರು. ಈ ವೇಳೆ ಶ್ರೀ ಕಲ್ಲೇಶ್ವರ ಟ್ರಸ್ಟ್ನ ರುದ್ರಗೌಡ ಅವರು ಮಾತನಾಡಿ, ಜಾತ್ರೆ ಸುಗಮವಾಗಿ ಅದ್ಧೂರಿಯಾಗಿ ನಡೆಯಲಿ ಅಂತ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಶ್ರೀ ಕಲ್ಲೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಮತ್ತು ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಾಗಿದ್ದರು. ಇವತ್ತಿನ ದಿವಸ ಭಾಳ ಒಂದು ಸಂಭ್ರಮದ ಸಂತೋಷ ದಿನ ಅಂತ ಭಾವಿಸ್ತೀನಿ ನಾನು. ಯಾಕಂತಂದ್ರೆ ಈ ಸುತ್ತೂರು ಮಠದ ಜಾತ್ರಾ ಮಹೋತ್ಸವ ಜನವರಿ 15ರಿಂದ 20ನೇ ತಾರೀಕು ತನಕ ನಡೆಯುವಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮ ಜಾತ್ರಾ ಮಹೋತ್ಸವದ ನಿಮಿತ್ತ ಈ ಒಂದು ಜಾತ್ರಾ ಮಹೋತ್ಸವದ ಪ್ರಚಾರಾರ್ಥವಾಗಿ ಇವತ್ತಿನ ದಿವಸ ಈ ರಥಯಾತ್ರೆ ನಮ್ಮ ಕೆಲಿಗೇರಿಗೆ ಬಂದಿದೆ. ಭಾಳ ಒಂದು ಅದ್ದೂರಿಂದ ಅದನ್ನು ಒಂದು ಭಯ ಭಕ್ತಿಯಿಂದ ಅದನ್ನು ಸ್ವಾಗತ ಮಾಡ್ಕೋಬೇಕಂತ ನಾವು ವಿಚಾರ ಮಾಡಿದ್ದೀವಿ. ಅದೇ ರೀತಿ ಇವತ್ತೆಲ್ಲರೂ ನಮಗೆ ಸಾಥ್ ಕೊಟ್ಟರು. ಒಂದು ಭಯ ಭಕ್ತಿಯಿಂದ, ಒಂದು ನಮ್ರತೆಯಿಂದ ಆ ರಥವನ್ನು ಪೂಜೆ ಪುನಸ್ಕಾರ ಮಾಡಿ ಆ ರಥಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಅದೇನಪ್ಪ ಅಂತಂದ್ರೆ ಅದರ ಮಹಿಮೆ ಏನಂತಂದ್ರೆ ಈ ನಮ್ಮ ವೀರಶೈವದ ಒಂದು ನಮ್ಮ ಧರ್ಮದ ಒಂದು ಬೆಳಿಬೇಕು. ಇವತ್ತೇನು ನಮ್ಮ ದೇಶದಲ್ಲಿ ಆಗ್ತಕ್ಕಂಥ ಸಾಕಷ್ಟು ಅವಘಡಗಳಾಗಿದ್ದಾವೆ. ಇವತ್ತು ಒಂದು ಬೆಂಕಿ ಅನಾಹುತ ಇರ್ಬೋದು, ಒಂದು ಗಾಳಿ ಅನಾಹುತ ಇರ್ಬೋದು. ಮೊನ್ನೆ ತಾನೇ ಒಂದು ವಿಮಾನ ಅಪಘಾತದಲ್ಲಿ ಸಾಕಷ್ಟು ಜನ ಮೃತಪಟ್ಟರು. ಎಲ್ಲ ಮೇಲಿನ ಬೆಲೆ ಬೇರೆ ಒಂದು ಅಪಘಾತ ಸುದ್ದಿನ ಕೇಳ್ತೇವೆ ನಾವು. ಆ ಒಂದು ದಿಶೆಯಿಂದ ಇದೆಲ್ಲ ಒಂದು ಪ್ರಚಾರ ಜನರಿಗೆ ಗೊತ್ತಾಗಬೇಕು. ಜಾತ್ರಾ ಮಹೋತ್ಸವ ಅಂದ್ರೇನು, ಈ ಜಾತ್ರೆಯಿಂದ ಏನು ನಮಗೆ ಲಾಭಗಳಾಗ್ತಾವೋ, ನಾವು ದೇವ್ರ ಜೊತೆ ಯಾವ ರೀತಿ ನಡ್ಕೋಬೇಕು, ಯಾವ ಪೂಜೆ ಪುನಸ್ಕಾರ ನಾವು ಭಾಗಿಯಾಗಬೇಕು ಅನ್ನುವಂಥ ಒಂದು ಇದು ಸಂದೇಶ ಆಯಿತು ಜಾತ್ರಾ ಮಹೋತ್ಸವ ಅಂದ್ರೆ. ಇದು ಭಾಳ ನಮ್ಮ ಸುತ್ತೂರು ಮಠ ಸ್ವಾಮಿಗಳನ್ನ ನಾವು ನೆನೀಬೇಕು. ಯಾಕಂತಂದ್ರೆ ಸಾಕಷ್ಟು ಅವರು ಭಾಳ ಒಂದು ವಿದ್ಯಾಸಂಸ್ಥೆಗಳಿರ್ಬೋದು, ಸಾಕಷ್ಟು ಅವರು ಎಲ್ಲ ಸಂಸ್ಥೆಗಳಲ್ಲಿ ಎಲ್ಲ ಒಂದು ದಾರಿಯಲ್ಲಿ ಕೂಡ ನಮಗೊಂದು ಭಾಳ ಒಂದು ಜನರಿಗೆ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಆ ಜಾತ್ರೆ ಒಂದು ಸುಗಮವಾಗಿ ನಡೀಲಿ, ಭಾಳ ಅದ್ದೂರಿಯಾಗಿ ನಡೀಲಿ. ಆ ಪರಮಾತ್ಮನ ಆಶೀರ್ವಾದ ಎಲ್ಲ ನಮ್ಮ ಕೆಲಿಗೇರಿ ಮೇಲೆ ಎಲ್ಲರ ಮೇಲೂ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ. ಇವತ್ತು ಈ ಮಾತು ಹೇಳಲಿಕ್ಕೆ ನನಗೆ ಭಾಳ ಸಂತೋಷ. 15ರಿಂದ 20ನೇ ತಾರೀಕು ತನಕ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಅದ್ದೂರಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಜಾತ್ರಾ ಮಹೋತ್ಸವದಲ್ಲಿ ರಥೋತ್ಸವ, ಕೊಂಡೋತ್ಸವ, ತೆಪ್ಪೋತ್ಸವ, ಅನ್ನಬ್ರಹ್ಮೋತ್ಸವ ಜೊತೆಗೆ ಸಮಾಜದ ಎಲ್ಲ ವರ್ಗಕ್ಕೂ ಕೂಡ ಉಚಿತ ಸಾಮೂಹಿಕ ವಿವಾಹವನ್ನು ಕೂಡ ಏರ್ಪಡಿಸಲಾಗಿದೆ. ಅದಲ್ಲದೆ ಗ್ರಾಮೀಣ ಜನರಿಗೆ ಅನುಕೂಲವಾಗುವಂಥ ಸೋಬಾನೆ ಪದಗಳು, ಭಜನಾ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ, ಹೀಗೆ ಹಲವಾರು ಸ್ಪರ್ಧೆಗಳ ಜೊತೆಗೆ ದಿನನಿತ್ಯ ಪೌರಾಣಿಕ ನಾಟಕಗಳನ್ನು ಕೂಡ ಏರ್ಪಡಿಸಲಾಗಿದೆ. ಜೊತೆಯಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದೂರದ ಊರಿಂದ ಬಂದಂಥವ್ರನ್ನ ಕೂಡ ತಂಗುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇದೆಲ್ಲ ಪರಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ 6 ದಿನಗಳು ಕೂಡ ವಿಜೃಂಭಣೆಯಾಗಿ ನೆರವೇರುತ್ತೆ. ಈ ಒಂದು ರಥ ಡಿಸೆಂಬರ್ 3ನೇ ತಾರೀಕು ಸುತ್ತೂರು ಶ್ರೀ ಕ್ಷೇತ್ರದಿಂದ ಪೂಜ್ಯ ಜಗದ್ಗುರುಗಳವರ ಸಾನ್ನಿಧ್ಯದಲ್ಲಿ ಹೊರಟು ಈಗಾಗಲೇ ಕರ್ನಾಟಕ ರಾಜ್ಯದ ಒಂದು 20 ಜಿಲ್ಲೆಗಳಲ್ಲಿ ಸಂಚರಿಸುತ್ತೆ. ಇದು 42 ದಿನಗಳ ಪ್ರವಾಸ ಆಗಿದ್ದು ಜನವರಿ 14ನೇ ತಾರೀಕು ಮತ್ತೆ ಸುತ್ತೂರು ಶ್ರೀ ಕ್ಷೇತ್ರಕ್ಕೆ ಹೋಗಿ ತಲುಪುತ್ತೆ. ಈ ಒಂದು ಜಾತ್ರೆಗೆ ಈ ಭಾಗದ ಎಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ಕೇಳ್ಕೊಳ್ತೇನೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.